ರಾಷ್ಟ್ರ ರಾಜಧಾನಿ ದೆಹಲಿ ಒಂದಿಲ್ಲ ಒಂದು ರೀತಿಯಾದಂತಹ ಪ್ರಾಕೃತಿಕ ವಿಕೋಪಕ್ಕೆ ಸಿಕ್ಕಾಕೊಳ್ತಾ ಇದೆ. ಈಗ ಮರಳಿನ ತೂಫಾನ್. ದೆಹಲಿ ಮಂದಿ ಫಿದಾ ಆಗಿಬಿಟ್ಟಿದ್ದಾರೆ. ಸಂಚಾರ ಎಲ್ಲ ಅಯೋಮಯ ಆಗಿದೆ. ಜನ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ. ಒಂದು ರೀತಿ ವಿಮಾನ ಹಾರಾಟನೂ ವಿಳಂಬ ಆಗಿಬಿಟ್ಟಿದೆ. ಆ ಭಾಗದ ಜನ ಅನುಭವಿಸ್ತಾ ಇರ್ತಕ್ಕಂಥ ನಷ್ಟಗಳು ಏನು ಈ ವಿಚಾರದಲ್ಲಿ ಅಂತ ನೋಡೋಣ ಬನ್ನಿ. ಮರಳಿನ ತೂಫಾನ್ಗೆ ರಾಷ್ಟ್ರ ರಾಜಧಾನಿ ತಂಡ, ಸಂಚಾರ ಅಯೋಮಯ, ಜನ ದಿಕ್ಕಾಪಾಲು. ಹವಾಮಾನ ವೈಪರೀತ್ಯದಿಂದ ದೆಹಲಿಯಲ್ಲಿ ನಿನ್ನೆ ಸಂಜೆ ಬೀಸಿದ ಬಿರುಗಾಳಿ ರಾಷ್ಟ್ರ ರಾಜಧಾನಿ ಜನರನ್ನ ಹೌಹಾರಿಸಿದೆ. ನಿನ್ನೆ ಸಂಜೆ ವೇಳೆಗೆ ಮೋಡ ಮುಸುಕಿದ ವಾತಾವರಣ ಕಂಡುಬಂದ ಕೆಲವೇ ಕ್ಷಣಗಳಲ್ಲಿ ವೇಗವಾಗಿ ಬೀಸಿದ ಬಿರುಗಾಳಿಯಿಂದಾಗಿ ಇನ್ನೂ ಕೂಡ ರಾಜಧಾನಿ ಚೇತರಿಸಿಕೊಂಡಿಲ್ಲ. ಇದರ ಎಫೆಕ್ಟ್ ಕೂಡ ಆಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ನಿನ್ನೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿರುಗಾಳಿ, ಒಂದು ರೀತಿ ತೂಫಾನ್ನ ಗಾಳಿ ಬೀಸಿತ್ತು. ಮರಳು, ಮಣ್ಣು, ಧೂಳು ಮಿಶ್ರಿತ ಗಾಳಿಯಿಂದ ಮುಂದೆ ಏನೂ ಕಾಣದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಇದರಿಂದ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಆಯಿತು. ಇದ್ರ ಜೊತೆಗೆ ರಸ್ತೆಯಲ್ಲಿರುವಂಥ ಮರಗಳು ನೆಲಕ್ಕಚ್ಚಿದ್ವು. ಜಾಹೀರಾತು ಫಲಕಗಳು ಹೈವೇಯಲ್ಲಿರುವಂಥ ಕಾರ್ಗಳ ಮೇಲೆ ಬಿದ್ದು ಕಾರುಗಳು ಜಖಮ್ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಇದರಿಂದ ಸುಮಾರು 1 ಗಂಟೆಗಳ ಕಾಲ ದೆಹಲಿಯಲ್ಲಿ ಪರಿಸ್ಥಿತಿ ಅಸ್ತವ್ಯಸ್ತ ಆಗಿತ್ತು. ಧೂಳಿನ ತೂಫಾನ್, ವಿಮಾನ ಹಾರಾಟದಲ್ಲಿ ವ್ಯತ್ಯಯ, 200ಕ್ಕೂ ಅಧಿಕ ವಿಮಾನಗಳ ಹಾರಾಟ ವಿಳಂಬ. ದೆಹಲಿ ಏರ್ಪೋರ್ಟ್ನಲ್ಲಿ ನೂಕು ನುಗ್ಗಲಿನ ಸ್ಥಿತಿ. ನಿನ್ನೆಯ ಧೂಳು ಸಹಿತ ಬಿರುಗಾಳಿ ಎಫೆಕ್ಟ್ ಹಿನ್ನೆಲೆಯಲ್ಲಿ 15 ವಿಮಾನಗಳು ಡೈವರ್ಟ್ ಮಾಡಲಾಗಿದೆ. ಅಲ್ಲದೆ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿತ್ತು. ಇಂದು ಬೆಳಗ್ಗೆಯೂ ಇದೇ ಪರಿಸ್ಥಿತಿ ಮುಂದುವರೆದಿತ್ತು. ಕನಿಷ್ಠ 205 ವಿಮಾನಗಳು ವಿಳಂಬವಾಗಿದ್ದು, ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಉಂಟಾಯಿತು. ಕನಿಷ್ಠ 50 ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಇದರಿಂದ ಸರಾಸರಿ ಒಟ್ಟು 1 ಗಂಟೆಗಳ ಕಾಲ ನಿರ್ಗಮನ ವಿಳಂಬ ಆಯಿತು. ಪರಿಣಾಮ ದೆಹಲಿ ಏರ್ಪೋರ್ಟ್ನಲ್ಲಿ ಸಾವಿರಾರು ಪ್ರಯಾಣಿಕರು ಮುಗಿಬಿದ್ದು ನೂಕುನುಗ್ಲು ಉಂಟಾಯಿತು. ಧೂಳಿನ ಬಿರುಗಾಳಿಯ ನಂತರ ಅನೇಕ ವಿಮಾನಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಲಾಗಿದೆ. ಕೆಲವೊಂದು ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ. ಇದರಿಂದಾಗಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ತಮ್ಮ ವಿಮಾನಗಳಿಗಾಗಿ ಕಾಯ್ತಾ ಇದ್ದ ಪ್ರಯಾಣಿಕರಿಗೆ ಅನಾನುಕೂಲತೆ ಉಂಟಾಯಿತು. ಬೇರೆಡೆಗೆ ಮಾರ್ಗ ಬದಲಾಯಿಸಿಕೊಂಡ ವಿಮಾನಗಳು ದೆಹಲಿ ತಲುಪುವುದು ತಡವಾಗಿದೆ. ಹೀಗಾಗಿ ವಿಮಾನ ನಿಲ್ದಾಣದಲ್ಲಿ ಜನದಟ್ಟಣೆ ಉಂಟಾಗಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಏರ್ ಇಂಡಿಯಾ ಮತ್ತು ಇಂಡಿಗೋದಂತಹ ವಿಮಾನಯಾನ ಸಂಸ್ಥೆಗಳು ಈ ಬಗ್ಗೆ ಎಕ್ಸ್ನಲ್ಲಿ ಮಾಹಿತಿ ಕೊಟ್ಟಿದ್ದು, ನಿರಾಶೆಗೊಂಡ ಪ್ರಯಾಣಿಕರು ತಮ್ಮ ಕಷ್ಟದ ಬಗ್ಗೆ ಹೇಳಿಕೊಂಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ದೂರನ್ನ ದಾಖಲಿಸಿದ್ದಾರೆ. ದೆಹಲಿಯಲ್ಲಿ ಬೀಸಿದ ಧೂಳು ಮಿಶ್ರಿತ ಬಿರುಗಾಳಿ ವಿಮಾನಯಾನ ಪ್ರಯಾಣದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರಿದೆ. ನಿನ್ನೆ ಸಂಜೆ ವಿಸಿಬಿಲಿಟಿಯ ಕಾರಣದಿಂದಾಗಿ 15ಕ್ಕಿಂತ ಹೆಚ್ಚು ವಿಮಾನಗಳು ಬೇರೆ ಬೇರೆ ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಟೇಕ್ ಆಫ್ ಮತ್ತು ಲ್ಯಾಂಡ್ಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಇದರಿಂದ ಬೆಳ್ಳಂಬೆಳಗ್ಗೆ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಬೇಕು ಅಂತ ಏರ್ಪೋರ್ಟ್ಗೆ ತೆರಳಿದಂಥ ಪ್ರಯಾಣಿಕರಿಗೆ ವಿಮಾನ ಸರಿಯಾದ ಸಮಯಕ್ಕೆ ಸಿಗದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಇಂಡಿಗೋ, ಏರ್ ಇಂಡಿಯಾ ಸೇರಿದಂತೆ ಬೇರೆ ಬೇರೆ ವಿಮಾನಗಳು ಸರಿಯಾದ ಸಮಯಕ್ಕೆ ಸಿಗದೆ ಕಾರಣಕ್ಕಾಗಿ ಜನರು ಆಕ್ರೋಶವನ್ನು ಹೊರಹಾಕಿದ್ರು. ಎಕ್ಸ್ ಖಾತೆಯಲ್ಲಿ ಸರ್ಕಾರಕ್ಕೆ ದೂರು ನೀಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಒಟ್ಟಾರೆ ದೆಹಲಿಯಲ್ಲಿ ನಿನ್ನೆ ಅರ್ಧ ಗಂಟೆ ಬೀಸಿದ ಧೂಳಿನ ತೂಫಾನ್ ಜನರು ಪರದಾಡೋ ಸನ್ನಿವೇಶವನ್ನು ನಿರ್ಮಿಸಿದೆ. ಹವಾಮಾನ ಇಲಾಖೆ ಇಂದು ಕೂಡ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ. ಇದು ಕೇವಲ ದೆಹಲಿ ಅಂತಲೇ ಅಲ್ಲ, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅನೇಕ ಊರುಗಳಿಗೆಲ್ಲ ಹೀಗೆ ಆಗಿದೆ. ಗುರ್ಗಾವ್ನಲ್ಲಿ ತುಂಬ ಅನಾಹುತ ಆಗಿದೆ. ಸೊ ಇದೊಂದು ಪ್ರಾಕೃತಿಕ ವಿಕೋಪ, ಏನು ಮಾಡೋಕ್ಕಾಗಲ್ಲ.